ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಸಿದವರಿಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋದವರ್. ಆದ್ಮೇಲೆ ಪತ್ನಿ ಶಾಸಕರು ನಮ್ಮ ಲಕ್ಷ್ಮಣ ಸವದಿ ವರ್ಸಸ್ ಜಾರಕಿಹೊಳಿ ಯಾಕೋ ಏನೋ ದಿನಕ್ಕೆ ಮತ್ತಷ್ಟು ಹೆಚ್ಚಾಗ್ತಾ ಇದೆಯಾ ಅನ್ನುವಂಥ ಮಾತು. ಯಾಕಂದ್ರೆ ಈಗಾಗಲೇ ನಿಂಗಪ್ಪ ಖರೇನ್ನವರು ಅನ್ನುವಂಥವ್ರ ಯಾವುದೋ ಕೆಲಸಕ್ಕೆ ಇರ್ಬೋದು, ಇಲ್ಲ ಲಕ್ಷ್ಮಣ ಸವದಿಯವರ ಸಂಬಂಧಿಕರನ್ನ ಪತ್ನಿಯಿಂದ ಬೆಳಗಾವಿ ಟ್ರಾನ್ಸ್ಫರ್ ಮಾಡಿ ಸಲುವಾಗಿ ಸಿಟ್ಟಾಗಿದ್ದಾರೆ. ಆ ನೆಪ ಏನೋ ತೊಂದರೆ ಕೊಟ್ಟರು, ಮತ್ತೇನೋ ಆರೋಪ ಮಾಡ್ತಾಯಿದ್ದಾರೆ. ನಮ್ಮ ಬ್ಯಾಂಕಿನ ವ್ಯವಹಾರ ಕೇಳಲಿಕ್ಕೆ ಹೋಗಿದ್ವಿ, ಯಾಕೆ ಹೋಗಿದ್ವಿ, ಏನು ಹೋಗಿದ್ವಿ, ಇಲ್ಲೆಲ್ಲ ಕಾಂಪ್ಲೆಕ್ಸ್ ಇದ್ದಾವೆ. ಇರಲಿ, ಯಾರು ತಪ್ಪೋ ಯಾರು ಒಪ್ಪೋ, ಅಲ್ಲಿ ಬಡ್ದು ಬಿದ್ದಿದ್ದಿಂದ ಸುಳ್ಳಲ್ಲ, ತಲೆ ಹೊಡೆದಿದ್ದಿಂದ ಸುಳ್ಳಲ್ಲ, ಏನೂ ಆಗ್ಯದ ಘಟನೆಗಳು ಈಗಾಗಲೇ ವರದಿಗಳು ನಿಮ್ಮ ಮುಂದೆ ನಾವು ಇಟ್ಟಿದ್ದೀವಿ. ಇದು ಈ ಹಂತಕ್ಕೆ ಬೆಳೆಯುವ ಸಂದರ್ಭದಲ್ಲೇ ಸಹಜವಾಗಿ ಇಲ್ಲೊಂದು ಖುಷಿ ಪಡೋ ವಿಷಯನೂ ಹೌದು, ಅಷ್ಟು ಸಂತೋಷ ಅದಕ್ಕಿಂತ ಹೆಚ್ಚಿಗೆ ನೋವು ಮಾಡ್ಕೊಳ್ಳೋ ಸಂದರ್ಭನೂ ಹೌದು. ಯಾಕಪ್ಪ ಅಂತಂದ್ರೆ ಒಂದು ಕಡೆಗೆ ಲಕ್ಷ್ಮಣ ಸವದಿಯವ್ರ ಮೇಲೆ ಆರೋಪಗಳು ಮಾಡ್ತಾಯಿದ್ದಾರೆ, ಅವ್ರ ಮಗನ ಮೇಲೆ, ಇಲ್ಲ ಅವ್ರ ಮಗ ಮತ್ತವ್ರ ಜೊತೆಗಾರ ಹೊಡೆದ್ರು ಅಂತೇಳಿ ಅದನ್ನು ಈಗಾಗಲೇ ಅಲ್ಲಗಳೆದಿದ್ದಾರೆ ಲಕ್ಷ್ಮಣ ಸವದಿಯವರು. ನಂದು ಇಲ್ಲ ಪಾತ್ರ, ಮತ್ತೇನೋ ಅವ್ರ ವೈಯಕ್ತಿಕ ಏನೋ ಜಗಳ ನಮ್ಮ ಆಲಗೂರು ಅವ್ರಿಗೆ ಅಂದ್ರೆ ಅವರ ಬೆಂಬಲಿಗ ಅಥವಾ ಕಾರ್ಯಕರ್ತಗ ಇವರ ವಾಚ್ ಶಬ್ದ ಬಿದ್ದಕ್ಕೆ ಒಬ್ಬ ಜಗಳ ಆಗಿದೆ, ನೋವು ಕಟ್ಟಾಗಿದೆ, ಹಿಂಗೇನೋ ಹೇಳಿಕೆ ಕೊಟ್ಟಿದ್ದಾರೆ. ಅದು ಏನು ನಡೆದನೋ ಅಲ್ಲಿಯ ತನಿಖೆ ಅಂತ ಗೊತ್ತಾಗುವಂಥ ವಿಷಯ. ಎಲ್ಲರೂ ತಾವು ಸಜ್ಜನ ಅಂತ ಹೇಳ್ತಾರೆ ಜಗತ್ತಿನಲ್ಲೇ, ಎಲ್ಲರೂ ನಾವು ಸಾಧುನ ಅವರ ಮಾಡಿದ್ರಪ್ಪ ಅನ್ನುವಂಥ ಮಾತುಗಳು ಆರೋಪ ಮಾಡ್ತಾ ಇದ್ದಾರೆ, ಪ್ರತ್ಯಾರೋಪ. ಅವನು ಕರೆ ಅನ್ನೋರು ನಾನು ಸಜ್ಜನ ಅಂತ ಹೇಳ್ತಾ ಇದ್ದಾನೆ, ಅಲ್ಲಿಗೆ ಹೋಗುವ ಅವಶ್ಯಕತೆ ಇತ್ತ ಅನ್ನುವಂಥ ಮಾತು ಬೇರೆ. ತನ್ನ ಜೊತೆಗೆ 4-6 ಜನ ಕರ್ಕೊಂಡು ಹೋಗಿದ್ದಾನೆ, ಏನೋ ಅದು ಗದ್ದೆಯನ್ನು ತನಿಖೆಯಿಂದ ಬರಲಿ. ಆದರೆ ಇಲ್ಲಿ ಒಂದು ಸ್ಪಷ್ಟ ಆಗ್ತಾ ಇದೆ, ಏನಪ್ಪ ಅಂದ್ರೆ ಸೌದಿ ಮತ್ತು ಜಾರಕಿಹೊಳಿ ನಡುವೆ ಒಂದು ನಿಶ್ಚಿತವಾದ ಗೆರೆ ಕೋರದ ಯುದ್ಧ ಸ್ಟಾರ್ಟ್ ಆದಂಗೆ ಆಗ್ಯದ ರಾಜಕೀಯವಾಗಿ. ಮತ್ತು ಇದರ ಸಂದರ್ಭದಲ್ಲಿ ಕೇಂದ್ರೀಯ ವಿದ್ಯಾಲಯ ಸ್ಯಾಂಕ್ಷನ್ ಮಾಡ್ಕೊಂಡ್ಬಂದಿದ್ದು, ಅದ್ರ ಬಗ್ಗೆ ಈಗಾಗಲೇ